ಮಂಜು ಇಲ್ಲಿ ಸಮಸ್ಯೆ ಬರ್ತಿರೋದು ಎಲ್ಲಿ? ರೈತ ಹೋರಾಟವನ್ನು ಈ ಶತ್ರುಗಳ ಹೋರಾಟ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದನ್ನು ದಮನ ಮಾಡೋಕ್ಕೆ ಏನೇನು ಬೇಕೋ ಅದು ಮಾಡ್ತೀವಿ. ಇಲ್ಲಿ ವಿಷಯ ಏನೂ ಇಲ್ಲ. ನಮ್ಮದೇ ಪ್ರಧಾನಮಂತ್ರಿಗಳು ಬೆಂಗಳೂರಿಗೂ ಬರ್ತಾರೆ, ಮೈಸೂರಿಗೂ ಬರ್ತಾರೆ, ವೆಸ್ಟ್ ಬೆಂಗಾಲ್ಗೂ ಹೋಗ್ತಾರೆ, ಅವರು ಗುಜರಾತ್ಗೂ ಬರ್ತಾರೆ. 5 ನಿಮಿಷದ ಮಟ್ಟಿಗೆ ಈ ರೈತರ ಬಳಿ ಹೋಗಿ ನಿಮ್ಮದೇನು ಡಿಮ್ಯಾಂಡ್ ಇದೆ ಅಂತ ಕೇಳಬಹುದಲ್ಲ, ಅಡ್ರೆಸ್ ಮಾಡಬಹುದಲ್ಲ. ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ. ರೈತರೇನು ಕೇಳಬಾರದು ಕೇಳ್ತಾ ಇದ್ದಾರಾ? ಕಾನೂನಲ್ಲಿ ಇಲ್ಲದೇ ಇರೋದು ಕೇಳ್ತಾ ಇದ್ದಾರಾ? MS ಸ್ವಾಮಿನಾಥನ್ ಭಾರತ ರತ್ನ ಕೊಟ್ಟು ಗೌರವಿಸಿದಂಥ ವ್ಯಕ್ತಿ, ಅದೇ ವ್ಯಕ್ತಿ ಬರೆದಿರುವ ರೈತನ ಬಗೆಗಿನ ಕಾಳಜಿಯ ಸೂತ್ರವನ್ನು ನಾನು ಒಪ್ಪಲ್ಲ, ಆ ವ್ಯಕ್ತಿಗೆ ಮಾತ್ರ ನಾನು ಭಾರತ ರತ್ನ ಕೊಡ್ತೀನಿ ಅಂದರೆ ಹೇಗಿದು ಅಂತ. ಸರ್, ಮೊದಲನೇದಾಗಿ TV5ಗೆ ರೈತರ ಈ ಸಮಸ್ಯೆನ ಎಲ್ಲ ಕರ್ನಾಟಕದ ಪ್ರತಿಯೊಂದು ಮನೆಗೆ ತಲುಪಿಸೋದಕ್ಕೆ ನೀವು ಪ್ರಯತ್ನ ಪಟ್ಟಂತ ನಿಮ್ಮ ಚಾನೆಲ್ನ ಹೃದಯವಂತಿಕೆಗೆ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮ ಪ್ರತಿ ಸಿಬ್ಬಂದಿಗೆ ಹೇಳ್ತೀನಿ. ನನಗೇನು ಕಾಣುತ್ತೆ ಅಂದರೆ ಸರ್, ಪ್ರತಿಯೊಂದು ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದಲ್ಲಿರಬೇಕಾದ್ರೆ ಅವರಿಗೆ ರೈತರ ಮೇಲೆ ಇರುವಂತ ಪ್ರೀತಿ ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇರಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷ, ನಾನು ಇವ್ರವ್ರು ಅಂತ ಹೇಳ್ಬಾರ್ದು. ಈಗ ಒಬ್ರು ಸ್ನೇಹಿತರು ಪಕ್ಕದಲ್ಲಿ ಮಾತಾಡಿದ್ರು, ಈ ಪ್ರೀತಿ ಬಹುಶಃ 60-70 ವರ್ಷದಿಂದ ಇದ್ದಿದ್ರೆ ಇವತ್ತು ಕಳೆದ ಬಾರಿ ಹೋರಾಟದಲ್ಲಿ 700 ರೈತರು ಸಾಯ್ತಿರ್ಲಿಲ್ಲ. ಈಗ ಮೊದಲನೇ ಸಾವು ಇವತ್ತು ಕೇಳಿ ಬರ್ತಾ ಇದೆ, ಆ ಸಾವು ಆಗ್ತಿರ್ಲಿಲ್ಲ. ಇನ್ನೊಂದು ಗೆಳೆಯರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರು ಮಾತಾಡಿದಾಗ ಅವ್ರ ಬಗ್ಗೆ ನಾವು ಇದು ಮಾಡೋಣ. 2011ನೇ ಇಸ್ವಿನಲ್ಲಿ ಸರ್, ಡಾಕ್ಟರ್ ಮನಮೋಹನ್ ಸಿಂಗ್ನವರು ಒಂದು ಸಮಿತಿ ರಚನೆ ಮಾಡ್ತಾರೆ. ರೈತರಿಗೆ ಬೆಲೆ ಹೇಗೆ ಕೊಡಬೇಕು, ರೈತರ ಸಮಸ್ಯೆಗಳೇನು, ಅದಕ್ಕೊಂದು ಶಾಶ್ವತ ಪರಿಹಾರ ಏನಾಗಬಹುದು ಅನ್ನೋದಕ್ಕೆ ಮಾಡಿ ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಅಂದಿನ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ನರೇಂದ್ರ ಮೋದಿ ಅವರನ್ನ ಆ ಸಮಿತಿಯ ಅಧ್ಯಕ್ಷರನ್ನು ಮಾಡ್ತಾರೆ. ಓಕೆ. ಇದೇ ಮೋದಿಯವರು ತನ್ನ ರಿಪೋರ್ಟ್ನಲ್ಲಿ, ಯಾಕೆ ಅಧ್ಯಕ್ಷರಾಗಿದ್ರಲ್ಲ, ಮಧ್ಯವರ್ತಿಗಳ ಸಮಸ್ಯೆಗಳು ಎಲ್ಲ ರೈತನಿಗಿದ್ದಂತ ಎಲ್ಲಾ ಸಮಸ್ಯೆಗಳನ್ನು ಉಲ್ಲೇಖ ಮಾಡೋದ್ರ ಜೊತೆಗೆ ಒಂದಷ್ಟು ಸ್ವಾಮಿನಾಥನ್ ವರದಿಯಲ್ಲಿದ್ದವಂತ ವಿಚಾರಗಳನ್ನ ಉಲ್ಲೇಖ ಮಾಡಿ MSP ಯನ್ನ ಕೊಡಬೇಕು, ಜೊತೆಗೆ MSP ಯನ್ನ ಕಾನೂನಾತ್ಮಕವಾಗಿ ತರಬೇಕು ಅನ್ನೋದನ್ನ ಇವರೇ ಪ್ರಸ್ತಾಪ ಮಾಡ್ತಾರೆ. ನರೇಂದ್ರ ಮೋದಿ ಅವರೇ ಮಾಡ್ತಾರೆ. ನಂತರ ಇವ್ರದ್ದು 2014ನೇ ಇಸ್ವಿಯ ಪ್ರಣಾಳಿಕೆ ಇರಬಹುದು, ಅದರಿಂದ ಪ್ರಣಾಳಿಕೆ ಇರಬಹುದು, ಸ್ವಾಮಿನಾಥನ್ ವರದಿಯನ್ನ ತಂದೆ ತರ್ತೀವಿ, MSP ಯನ್ನ ಕೊಟ್ಟೇ ಕೊಡ್ತೀವಿ ಅನ್ನೋದನ್ನ ಇವರೇ ಹೇಳ್ತಾರೆ. ಒಬ್ಬರಿಗೆ ಮುಂದಿನ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕಂತ ಆಸೆ ಇರುವಂತಹ ಪಕ್ಷಕ್ಕೆ ಇವತ್ತಿರುವಂತ ಪ್ರೀತಿ, ಮತ್ತೆ ಹಾಲಿ ಸರ್ಕಾರದಲ್ಲಿ ಕುತ್ಕೊಂಡು ಅಧಿಕಾರ ಮಾಡ್ತಿರುವಂತ ಆ ಒಂದು ಏನು ಪಕ್ಷ ಇದೆ ಅವ್ರಿಗಿದ್ದಂತ ಪ್ರೀತಿ ಚುನಾವಣೆ ಪ್ರಣಾಳಿಕೆಯಲ್ಲಿದ್ದದ್ದು ಅಧಿಕಾರಕ್ಕೆ ಬಂದಾಗ ಕಾಣಿಸ್ತಾ ಇಲ್ಲ ಸರ್. ಇವರ ಪ್ರಣಾಳಿಕೆಗಳು ಮೂಗಿಗೆ ತುಪ್ಪ ಸವರುವ ಕಾರ್ಯಕ್ರಮಗಳಾಗಿರ್ತವೆ ಅಷ್ಟೇ ಹೊರತು ಅಧಿಕಾರಕ್ಕೆ ಬಂದಾಗ ಇವ್ರಿಗೆ ಯಾವುದೇ ರೀತಿಯಾದ ಪ್ರೀತಿ ಅಂತೂ ನಮಗೆ ವಾಸ್ತವವಾಗಿ ಕಾಣ್ತಾ ಇಲ್ಲ.